ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ಅಕ್ರಮ ತೆರವು ಕಾರ್ಯಾಚರಣೆ ವಿಷಯದಲ್ಲಿ ಯಾವುದೇ ತಾರತಮ್ಯ ಬೇಡ, ಸಚಿವ ಎನ್ ಚೆಲುವರಾಯಸ್ವಾಮಿ. ಹೌದು, ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ಹಿರೇಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಡೆಯುತ್ತಿರುವ ನೀರಿಗಂಟಿ ಕಾಲುವೆ ಗದ್ದೆಗಳ ಅಕ್ರಮ ತೆರವು ಕಾರ್ಯಾಚರಣೆ ವಿಷಯದಲ್ಲಿ ಯಾವುದೇ ತಾರತಮ್ಯ ಬೇಡ ಎಂದು ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ರು. ಕಳೆದ 20 ದಿನಗಳಿಂದ ನಡೆಯುತ್ತಿರುವ ನೀರುಗಂಟಿ ಕಾಲುವೆ ಗದ್ದೆಗಳ ಅಕ್ರಮ ತೆರವು ಕಾರ್ಯಾಚರಣೆ ವಿಷಯದಲ್ಲಿ ಪರವಿರೋಧ ಮಾತ್ರವಲ್ಲದೆ ಧರ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯ ವ್ಯಕ್ತವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಚಿವರು ಇಂದು ಖುದ್ದು ಭೇಟಿ ನೀಡುವ ಮೂಲಕ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ಮತ್ತು ಪುರಸಭಾ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ರವರಿಂದ ಮಾಹಿತಿ ಪಡೆದ ಸಚಿವರು, ಇಲ್ಲಿ ಯಾವುದೇ ಸಮಾಜದ ಅಥವಾ ವ್ಯಕ್ತಿಗಳ ಪ್ರಶ್ನೆ ಬೇಡ. ಕೌನ್ಸಿಲರ್ಗಳಾಗಲಿ, ನೀವಾಗಲಿ ಅಥವಾ ನಾನೇ ಆಗಲಿ ಅಕ್ರಮ ಯಾರಿಂದ ಆಗಿದ್ದರೂ ತೆರವು ಮಾಡುವ ಮೂಲಕ ಸಾರ್ವಜನಿಕರ ಉಪಯೋಗಕ್ಕೆ ಬರಲಿ ಎಂದು ಸೂಚನೆಯನ್ನ ನೀಡಿದರು. ಯಾವ ಸಮಾಜ ನೋಡೋದಿಲ್ಲ, ಯಾರು ಸಂಸ್ಕೃತಿ ನೋಡೋದಿಲ್ಲ, ಯಾರು ವೈಯಕ್ತಿಕ ಇದ್ರು ಅಷ್ಟೇ, ನಮ್ದಿದ್ರು ಅಷ್ಟೇ, ನಿಮ್ದಿದ್ರು ಅಷ್ಟೇ, ಅಧಿಕಾರಿದ್ರು ಅಷ್ಟೇ, ಯಾರು ಬೇಡ. ಸಾಮೂಹಿಕವಾಗಿ ಈಗ ಸ್ಥಳ ಪರಿಶೀಲನೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎನ್ ಚೆಲುವರಾಯಸ್ವಾಮಿರವರು, ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಪರ ವಿರೋಧ ಇದ್ದೇ ಇರುತ್ತದೆ. ಇದು ಮನುಷ್ಯನ ಸಹಜ ಗುಣವಾಗಿದೆ. ಒಟ್ಟಿನಲ್ಲಿ ನಾಗಮಂಗಲ ಒಂದು ಅರ್ಥಪೂರ್ಣ ತಾಲೂಕು ಕೇಂದ್ರ ಆಗಬೇಕು ಎನ್ನುವುದು ನನ್ನ ಉದ್ದೇಶವಾಗಿದೆ. ಈ ಕೆಲಸದಿಂದ ನಾಗಮಂಗಲದಲ್ಲಿ ಒಂದಷ್ಟು ಜನರಿಗೆ ತೊಂದರೆ ಆಗುತ್ತೋ ಆಗಲ್ವೋ, ನಾನು ಅಧಿಕಾರಿಗಳಿಗೆ ಹೇಳಿರುವುದು ಕಾನೂನಿನ ರೀತಿಯಲ್ಲಿ ಯಾರಿಗೂ ತೊಂದರೆಯಾಗದಂತೆ ಖಾಲಿ ಮಾಡಿಸಿ ಎಂದಿದ್ದೇನೆ. ಯಾರಾದರೂ ಬೈಯುವವರಿದ್ದರೆ ಬೈದುಕೊಳ್ಳಲಿ, ಹೊಗಳುವವರಿದ್ದರೆ ಹೊಗಳಿಕೊಳ್ಳಲಿ. ನಮಗೆ ಯಾವುದೇ ಪರವಿರೋಧವಿಲ್ಲ. ಯಾರಿಗಾದರೂ ಸ್ವಂತ ಆಸ್ತಿ ಇದ್ದರೆ ನೋಡೋಣ. ಒಟ್ಟಿನಲ್ಲಿ ಇಡೀ ತಾಲೂಕು ಸರಿಯಾಗಬೇಕು ಎಂಬುದು ನನ್ನ ಉದ್ದೇಶ ಎಂದು ಹೇಳಿದರು. ಮಾಡಬೇಕಾದ್ರೆ ಪರ ವಿರೋಧ ಇದ್ದೇ ಇರುತ್ತೆ. ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ಹೇಗಿರುತ್ತೆ ಅಂದರೆ, ತಮಗೆ ಅನುಕೂಲ ಆಗಬೇಕಾದ್ರೆ ಕಾನೂನುಬದ್ಧವಾಗಿ ಮಾಡಿ ಅಂತ. ಮುಲಾಜ್ ನೋಡಬೇಡಿ ಸರ್, ಕಾನೂನುಬದ್ಧವಾಗಿ ಮಾಡಿ, ಇದು ಸರ್ಕಾರಿ ಜಾಗ ಖಾಲಿ ಮಾಡಿಸಿ ಸರ್. ವೈಯಕ್ತಿಕವಾಗಿ ಅವ್ರದ್ದು ಅದರಲ್ಲಿ ಹಿತಾಸಕ್ತಿ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ದಯಮಾಡಿ ಒಂದು ಸ್ವಲ್ಪ ಇಷ್ಟೊಂದು ಸೀರಿಯಸ್ ತಗೋಬೇಡಿ ಸರ್, ಭಾಳ ದಿವಸದಿಂದ ಇದ್ದೀವಿ ಅಂತ. ಅದು ಮನುಷ್ಯನ ಸಹಜವಾದಂಥ ಆಲೋಚನೆ ಇರುತ್ತೆ. ನೀವಾಗಲಿ ನಾವಾಗಲಿ ನಮಗೆ ಇರೋದನ್ನು ಕಳ್ಕೋಬೇಕು ಅಂದಾಗ ನೋವು ಆಗೇ ಆಗುತ್ತೆ. ಅದರಿಂದ ನನಗೆ ಅವರ ಪರ ವಿರೋಧದ ಬಗ್ಗೆ ಅಸಮಾಧಾನ ಇಲ್ಲ, ಬೇಜಾರಿಲ್ಲ. ಬಟ್ ಆದರೆ ನಾಗಮಂಗಲ ತಾಲೂಕು ಕೇಂದ್ರ ಆಗಬೇಕು ಅನ್ನೋ ಆಸೆ ನಾನು. ಈ ಒಟ್ಟು ನಾಗಮಂಗಲದಲ್ಲಿ ಒಂದಷ್ಟು ಜನಕ್ಕೆ ತೊಂದರೆ ಆಗುತ್ತೋ ಆಗಲ್ವೋ, ನಾನು ಹೇಳಿರೋದು ಅಧಿಕಾರಿಗಳಿಗೆ ಕಾನೂನು ರೀತಿ ಅವ್ರಿಗೆ ಯಾವುದೂ ತಡೆ ಆಗಬಾರ್ದು. ಸರ್ಕಾರಿ ಜಾಗ ಎಲ್ಲಿದೆ, ಒತ್ತುವರಿ ಎಲ್ಲಿ ಮಾಡ್ಕೊಂಡಿದ್ದಾರೆ ಇಡೀ ಟೌನಲ್ಲಿ ಯಾರೇ ಇಲ್ಲಿ ಖಾಲಿ ಮಾಡಿಸಿ ಅಂತ ಹೇಳಿದ್ದೀನಿ. ಯಾರು ಬೈಯೋರಿದ್ರೆ ಬೈಕೊಳ್ಳಿ, ಹೊಗಳೋರಿದ್ರೆ ಹೊಗಳಕೊಳ್ಳಿ. ಸಾರ್ವಜನಿಕರಿಗೆ ವೈಯಕ್ತಿಕವಾಗಂತೂ ತೊಂದರೆ ಮಾಡಲ್ಲ. ಯಾವ ಪರ ವಿರೋಧ ಇಲ್ಲ ನನಗೆ. ಕೆಲವರು DC ಹತ್ರ ಕಂಪ್ಲೇಂಟ್ ಮಾಡಿದರು, ಅಲ್ಲೆಲ್ಲ ನನ್ನ ಹತ್ರನೂ ಬಂದಿದ್ದರು. ನನಗೆ ಯಾರು ಪರ ಇಲ್ಲ. ಏನೋ ಒಂದಷ್ಟು ಜನ ನಮ್ಮ ಸ್ವಂತ ಆಸ್ತಿ ಇತ್ತು ಅಂದರೆ ಅವ್ರಿಗೆ ಏನಾದ್ರು ಪರಿಹಾರ ಮತ್ತು ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ನೋಡ್ತಿದ್ದೀನಿ. ಅಟ್ ಬಿಟ್ಟರೆ ಇಡೀ ತಾಲೂಕು ಸೊರೋಗ್ಬೇಕು ಅನ್ನೋ ನನ್ನ ಆಸೆ. ನಾಗಮಂಗಲ ಪಟ್ಟಣದಲ್ಲಿ ಕಾಲುವೆ ಗದ್ದೆಗಳ ತೆರವು ಮಾಡುತ್ತಿರುವ ಬಹಳ ಒಳ್ಳೆಯ ಕೆಲಸವನ್ನ ಉಸ್ತುವಾರಿ ಮಂತ್ರಿಗಳು ಮಾಡುತ್ತಿದ್ದಾರೆ. ಇರುವ ಎಲ್ಲ ಅಕ್ರಮ ಜಾಗಗಳನ್ನ ತೆರವುಗೊಳಿಸಿ ಉತ್ತಮ ರಸ್ತೆ ಮತ್ತು ಚರಂಡಿ ಮಾಡಿಸುವುದು ಒಳ್ಳೆಯ ಕೆಲಸ. ಕಾನೂನಿನಲ್ಲಿ ಅವಕಾಶವಿದ್ದರೆ
ಜಮೀನು ಕಳೆದುಕೊಂಡವರಿಗೆ ಪರಿಹಾರ ಕೊಡಿಸಬೇಕು ಎಂದು ಅಕ್ರಮ ತೆರವು ಕಾರ್ಯಾಚರಣೆಯಲ್ಲಿ ಕಾಲುವೆ ಗದ್ದೆ ಕಳೆದುಕೊಂಡಿರುವ ಪ್ರವೀಣ್ ಕುಮಾರ್ ಜೈನ್ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಪಟ್ಟಣದಲ್ಲಿ ಏನು ಕಾಲುವೆ ಗದ್ದೆಗಳನ್ನ ತೆರವು ಮಾಡ್ತಾ ಇದ್ದಾರೆ, ಅದು ನಾಗಮಂಗಲ ಪಟ್ಟಣಕ್ಕೆ ಅನುಕೂಲವಾಗಿರುವಂಥ ಒಂದು ಸಂಗತಿ. ಬಹಳ ಒಳ್ಳೆಯ ಕೆಲಸನ ಉಸ್ತುವಾರಿ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾಗಮಂಗಲದಲ್ಲಿ 21-22 ಕಾಲುವೆ ಗದ್ದೆ ಇದೆ ಅಂತ ನಮಗೆ ಯಾರೋ ಹೇಳಿದ್ದಾರೆ. ಎಲ್ಲನೂ ತೆರವುಗೊಳಿಸ್ಬಿಟ್ಟು ಎಲ್ಲದಕ್ಕೂ ಉತ್ತಮ ರಸ್ತೆ, ಚರಂಡಿ, ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದನಂತರ ಈಗೇನು ಜಾಗ ಕಳ್ಕೊಂಡಿದ್ದಾರೆ ಜನ, ಅವರಿಗೆ ಕಾನೂನು ಪ್ರಕಾರ ಏನಾದರೂ ಅವಕಾಶ ಇದ್ದರೆ ಪರಿಹಾರ ಕೊಡ್ಸೋಕ್ಕೆ ಮಂತ್ರಿಗಳು ಒಂಚೂರು ಹೆಲ್ಪ್ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ಇದರಲ್ಲಿ ಕೆಲವು ಬಡವರು ಇದ್ದಾರೆ, ಇಲ್ಲರೂ ಇದ್ದಾರೆ. ಆದರೆ ಎಲ್ಲರಿಗೂ ಒಂದೇ ರೀತಿ ನೋಡಿಕೊಂಡು ಅದೇನು ಪರಿಹಾರ ಬರುತ್ತೆ ಕೊಡಿಸಿ, ಇಡೀ ನಾಗಮಂಗಲದಲ್ಲಿ ಎಲ್ಲೆಲ್ಲಿದೆ ಯಾವುದನ್ನು ಮುಲಾಜಿಲ್ಲದೆ ಅವರು ದುಡ್ಡು ಇರಲಿ, ಇಲ್ಲದೇ ಇರಲಿ, ಬಡವರಿರಲಿ, ಬಲಗಾರಿ ಇರಲಿ, ಎಲ್ಲವೂ ತೆರವುಗೊಳಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ಒಟ್ಟಾರೆ ಹಲವಾರು ಪರ ವಿರೋಧಗಳ ನಡುವೆ ನಡೆಯುತ್ತಿರುವ ನೀರುಗಂಟಿ ಕಾಲುವೆ ಗದ್ದೆಗಳ ಅಕ್ರಮ ತೆರವು ಕಾರ್ಯಾಚರಣೆ ನಿಯಮಾನುಸಾರ ಸಕಾರವಾಗುವ ಮೂಲಕ ಪರಿಹಾರಕ್ಕೆ ಅರ್ಹರಿರುವವರ ಬಗ್ಗೆ ರಾಜ್ಯ ಸರ್ಕಾರದೊಡನೆ ಸಚಿವರು ಹಾಗೂ ಜಿಲ್ಲಾಡಳಿತ ಸಮಾಲೋಚನೆ ನಡೆಸಿ ಸೂಕ್ತ ನಿರ್ಣಯ ಕೈಗೊಳ್ಳಲಿ ಎಂಬುದು ನಿಮ್ಮ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ.